ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಏನು ಅಬಕಾರಿ ಸಚಿವರಾಗಿರ್ತಕ್ಕಂತಹ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಸುಮಾರು 6,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿರುವಂತಹ ಒಂದು ಗಂಭೀರ ರೂಪದ ಆರೋಪವನ್ನು ಮಾಡಲಾಗ್ತಾ ಇದೆ. ಆದರೆ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರು ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿಲ್ಲ, ಇಂತಹ ಗಂಭೀರ ಆರೋಪ ಮಾಡಬೇಕಾದ್ರೆ ಕನಿಷ್ಠ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಏನಪ್ಪ ಅಂದ್ರೆ ಆರೋಪಗಳನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾನು ರಾಜೀನಾಮೆ ಕೊಡುವಂತಹ ಪ್ರಶ್ನೆನೇ ಇಲ್ಲ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನಾನು ತಂದಿದ್ದೇನೆ. ಇಲಾಖೆ ಅಭಿವೃದ್ಧಿಗಾಗಿ ಹಲವಾರು ಬದಲಾವಣೆಗಳನ್ನು ತಂದಿದ್ದೇನೆ. ಸುಮಾರು 14,000ಕ್ಕೂ ಹೆಚ್ಚು ಸನ್ನದ್ದುದಾರರು ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಆದರೆ ಇದರಲ್ಲಿ ಒಂದೇ ಒಂದು ಲೈಸೆನ್ಸ್ ಕೂಡ ದಲಿತರ ಪಾಲು ಇರಲಿಲ್ಲ. ಆದರೆ ನಾನು ದಲಿತರನ್ನು ಒಳಗೊಂಡಂತೆ ಮೀಸಲಾತಿ ಸಹಿತ ಜಾರಿ ಮಾಡಿದ್ದೇನೆ. ಹಾಗಾಗಿ ನನ್ನ ಮೇಲೆ ವಿನಾಕಾರಣ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ವಿಧಾನಸೌಧ ಅಧಿವೇಶನದಲ್ಲಿ ಮಾತನಾಡಿರ್ತಕ್ಕಂಥ ಸಚಿವರು ಏನು 5 ವರ್ಷಗಳಿಂದ ಗೂಟ ಬಡ್ಕೊಂಡು ಕೂತಿರ್ತಕ್ಕಂಥ ಹಲವಾರು ಎಕ್ಸೈಸ್ನ ಅಧಿಕಾರಿಗಳನ್ನ ನಾನು ವರ್ಗಾವಣೆ ಮಾಡಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಕರ್ನಾಟಕದಲ್ಲಿ ಮದ್ಯ ಮಾರಾಟ ಸಂಘ ಇದೆ, ಈ ಸಂಘನವರು ಕಳೆದ 20 ವರ್ಷಗಳಿಂದ ನಿಷ್ಕ್ರಿಯವನ್ನ ಹೊಂದಿರ್ತಾರೆ. ಇವರು ಯಾವುದೇ ಆಡಿಟ್ ಮಾಡಿರೋದಿಲ್ಲ, ಸಂಘದ ರಿನ್ಯೂವಲ್ ಆಗಿರೋದಿಲ್ಲ, ಸಂಘದ ಪದಾಧಿಕಾರಿಗಳ ನೇಮಕ ಕಾನೂನು ರೀತಿ ಆಗಿರೋದಿಲ್ಲ. ಆದರೆ ಇವರು ಪದೇ ಪದೇ ಈ ರೀತಿಯಾಗಿರ್ತಕ್ಕಂತಹ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಹಿಂದಿನ ಸರ್ಕಾರದ ಅನೇಕ ಸಚಿವರುಗಳ ಮೇಲೂ ಕೂಡ ಇವರು ಆರೋಪಗಳನ್ನು ಮಾಡಿದ್ರು. ಆದರೆ ಇಲ್ಲಿಯೂ ಕೂಡ ನಮ್ಮ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವ್ರ ಹತ್ರ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಒಂದು ಕಡೆ ನೋಡಿದ್ರೆ ಎಲ್ಲಿ ಈ ದಲಿತ ಮಂತ್ರಿಗಳು ಇರೋ ಕಾರಣನೇ ಈ ರೀತಿ ನಡೆದಿದೆಯೇನೋ ಅನ್ನುವಂಥದ್ದು. ಯಾಕಂದ್ರೆ ಮೊನ್ನೆ ಏನು ಕೆಲವೊಂದಿಷ್ಟು ನಿಷ್ಕ್ರಿಯ ಸನ್ನದ್ದುಗಳನ್ನ ಲೈಸೆನ್ಸ್ಗಳನ್ನ ಹರಾಜು ಮಾಡುವ ಪ್ರಕ್ರಿಯೆಯನ್ನ ತಿಮ್ಮಾಪುರ್ ಅವರು ಮಾಡಿದ್ರು. ಇದರಲ್ಲಿ ಮೀಸಲನ್ನ ಕೂಡ ಕೊಟ್ಟಿದ್ರು. ಸೊ ಅದಕ್ಕೂ ಕೂಡ ಇವರು ಸ್ಟೇ ತರ್ತಾರ ಅಂದ್ರೆ ಇದು ಏನೋ ಒಂದು ರೀತಿ ಈ ಒಂದು ಜಾತಿಯನ್ನು ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರಾ, ಅಥವಾ ಈ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ದಲಿತ ಸಮಾಜ, ಬಡವರು, ಹಿಂದುಳಿದ ವರ್ಗದವರು ಇವ್ರು ಯಾರು ಬರಲೇಬಾರ್ದ ಅನ್ನುವಂತಹ ಒಂದು ಏನು ಮನಸ್ಥಿತಿಯನ್ನು ಹೊಂದಿದ್ದಾರ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅದಷ್ಟೇ ಅಲ್ಲದೇನೆ 48 ಗಂಟೆಯಲ್ಲಿ ಸನ್ನದು ನವೀಕರಣ ಮಾಡಬೇಕು. ಪ್ರತಿ 5 ವರ್ಷಗಳಿಗೊಮ್ಮೆ ಕಂಪಲ್ಸರಿ ಸನ್ನದುಗಳನ್ನ ನವೀಕರಣ ಮಾಡುವಂತಹ ಆದೇಶವನ್ನ ಸಚಿವ ತಿಮ್ಮಾಪುರ್ ಅವರು ತಂದಿರ್ತಾರೆ. ಬಿಜೆಪಿ ಕಾಲಘಟ್ಟದಲ್ಲಿ ಸುಮಾರು 1314 CL7 ಲೈಸೆನ್ಸ್ ಗಳನ್ನ ಅವರ ಪರವಾನಗಿ ನೀಡಲಾಗಿತ್ತು. ಆದರೆ ಈ ಏನು ತಿಮ್ಮಾಪುರ್ ಅವರ ಅವಧಿಯಲ್ಲಿ 1198 ಸನ್ನದುಗಳನ್ನ ಮಾತ್ರ ನೀಡಲಾಗಿದೆ. ಹಾಗಾಗಿ ಏನು ಬಿಜೆಪಿ ಅಧಿಕಾರದಲ್ಲಿ ಸುಮಾರು 8 ಬಾರಿ ಏನಪ್ಪಾ ಅಂದ್ರೆ ಲೋಕಾಯುಕ್ತ ದಾಳಿ ಆಗಿರ್ತದೆ. ಆದ್ರೆ ನನ್ನ ಅವಧಿಯಲ್ಲಿ ಕೇವಲ 1 ಬಾರಿ ಮಾತ್ರ ಏನಪ್ಪಾ ಅಂದ್ರೆ ಈ ಲೋಕಾಯುಕ್ತ ದಾಳಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಸಹ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆರ್.ಬಿ. ತಿಮ್ಮಾಪುರ್ ಅವರು ತಮ್ಮ ಒಂದು ಇಲಾಖೆಯಲ್ಲಿ ಏನೋ ಒಂದು ಕೌನ್ಸಿಲಿಂಗ್ ಅನ್ನ ಕೂಡ ತಂದಿರ್ತಾರೆ. ಯಾರದೇ ವರ್ಗಾವಣೆ ಆಗಬೇಕಾದ್ರೆ ಕೌನ್ಸಿಲಿಂಗ್ ತಂದಿರೋದು ಮತ್ತು ಇತರೆ ಬದಲಾವಣೆಗಳನ್ನ ಮಾಡಿದ್ದ ಕಾರಣವಾಗಿ ಆ ತಿಮ್ಮಾಪುರ್ ಅವರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇದರ ವಿರುದ್ಧ ಕರ್ನಾಟಕ ರಾಜ್ಯಾದ್ಯಂತ ಅನೇಕ ದಲಿತ ಪರ ಸಂಘಟನೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ನಿನ್ನೆ ತಾನೇ ಜಕಪ್ನವರು ಸಹ ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು. ಈ ಕುರಿತು ವಿಧಾನಸೌಧದಲ್ಲಿ ತಿಮ್ಮಾಪುರ್ ಅವರೇ ಮಾತನಾಡಿದಾರ. ಅವ್ರು ಏನು ಮಾತನಾಡಿದಾರೆ ಕೇಳ್ಕೊಂಡು ಬರೋ ಬನ್ನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ವಿಚಾರದ ವಿಷಯದಲ್ಲಿ ಬಹಳ ಚರ್ಚೆ ಆಗಿದೆ. ಭ್ರಷ್ಟಾಚಾರ ಇವತ್ತು ನಿನ್ನೆ ಇದಲ್ಲ, ಅದು ಬಹಳ ದಿವಸಗಳಿಂದ ನಡೆದು ಬಂದಂತ ಈ ಭ್ರಷ್ಟಾಚಾರ ವಿಶೇಷವಾಗಿ ನನ್ನ ಇಲಾಖೆ ಬಗ್ಗೆ ಚರ್ಚೆ ಆಗಿದೆ. ಯಾವ್ಯಾವ ವಿಷಯಗಳ ಮೇಲೆ ಆಗಿದೆ ಅಂದ್ರೆ ವರ್ಗಾವಣೆ, ರಿನ್ಯೂವಲ್, ಲೈಸೆನ್ಸ್ ನೀಡುವಿಕೆ, ಇವು ಮೇಜರ್ ಆಗಿ ಮಾಡ್ತಕ್ಕಂಥ ವಿಷಯಗಳು. ಇದರಲ್ಲಿ ಯಾರ್ಯಾರು ಅಬಕಾರಿ ಮಂತ್ರಿಗಳಾಗಿದ್ದಾರೆ ಅದ್ರ ಎಲ್ಲರ ಮೇಲೇನೂ ಇವರು ಆರೋಪ ಮಾಡಿದ್ದಾರೆ. ಅಸೋಸಿಯೇಷನ್ದವರು ಆರೋಪ ಮಾಡಿದ್ದಾರೆ, ಕೆಲವು ಲೋಕಾಯುಕ್ತಕ್ಕೆ ಮನವಿ ಕೊಟ್ಟಿದ್ದಾರೆ,
ಇಂಥವು ನಾನು ಯಾರ್ಯಾರ ಮೇಲೆ ಆಗಿದೆ ಅಂತ ಹೇಳಿದ್ರೆ ಜೆ.ಎಚ್. ಪಟೇಲ್ ಸಾಹೇಬ್ರು ಇದ್ದಾಗ ಆಯಿತು. ರೇಣುಕಾ ಸಾಹೇಬರು ಸಣ್ಣದ ನವೀಕರಣದಲ್ಲಿ ಕಿಕ್ ಬ್ಯಾಕ್ ಅಂತ ಹೇಳಿದರು. ಕಟ್ಟ ಸುಬ್ರಹ್ಮಣ್ಯ ಅವರು ಲೈಸೆನ್ಸ್ದಲ್ಲಿ ವರ್ಗಾವಣೆಯಲ್ಲಿ ಅಂತ ಹೇಳಿದರು. ಬಿಜೆಪಿ ಸರ್ಕಾರದಲ್ಲಿ ಲಾಕ್ಡೌನ್ದಲ್ಲಿ ಹಿಂದಿನಿಂದ ಮಾರಾಟ ಆಗೈತೆ ಅಂತ ಹೇಳಿದರು. ಪ್ರತಿ ಬಾರ್ನಿಂದ ಮಂತ್ಲಿ ಕಲೆಕ್ಟ್ ಮಾಡ್ತಾರೆ. ಇದು ಯಾರು ಮಂತ್ರಿಗಳು ಅಬಕಾರಿಗಳಾಗಿದ್ದಾರೆ ಅವ್ರ ಮೇಲೆ ಆರೋಪನೆ ಇದೆ. ಆರೋಪ ಮಾಡುವವರು ಯಾರು? ಮಾಡುವವರು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್, ಈ ಸಂಘದವರು ಮಾಡ್ತಾರೆ. ಆ ಸಂಘದ ಬಗ್ಗೆ ನಾನು ಕೇಳಿದೆ ಅಧ್ಯಕ್ಷರೇ, ಅದನ್ನ ಓದಂದ್ರೆ ಓದ್ತಿದ್ದೀನಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಂತೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮೊದಲನೇ ಮಾಡಿ ಆಜ್ವಿ ರಸ್ತೆ, ಶೇಷಾದ್ರಿಪುರಂ, ಬೆಂಗಳೂರು, ನೋಂದಣಿ ಸಂಖ್ಯೆ. ಈ ಸಂಘದ ಬಗ್ಗೆ ಉಲ್ಲೇಖದ ಪತ್ರ ಈ ಕೆಳಗಂಡಂತೆ ಮಾಹಿತಿಯನ್ನು ಕೋರು ಸರಿ ಅಷ್ಟೇ. ಸಂಘದ ಬಯಲಾಪ್ರತಿ ಲಗತ್ತಿಸಿದೆ. ಸದಸ್ಯರು ಪದಾಧಿಕಾರಿಗಳು ನೋಂದಣಿ ಸಮಯದಲ್ಲಿ ಸದಸ್ಯರ ಪಟ್ಟಿಯನ್ನು ಲಗತ್ತಿಸಿದರು. ಇದು 20 ವರ್ಷ 30 ವರ್ಷದ ಹಿಂದ್ಗಡೆ. ಆದರೆ ಇವಾಗ ಆ ಫೆಡರೇಷನ್ ಅಸ್ತಿತ್ವದಲ್ಲೇನೇ ಇಲ್ಲ. 20 ವರ್ಷದಿಂದ ಆ ಸಂಸ್ಥೆ ಅಸ್ತಿತ್ವದಲ್ಲಿ ಇಲ್ಲ. ಅವರು ಯಾವುದೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಆಗಿಲ್ಲ, ಕಾರ್ಯಕಾರಿ ಸಮಿತಿ ಚುನಾವಣೆ ಆಗಿಲ್ಲ, ಪ್ರತಿ ವರ್ಷ ಲೆಕ್ಕಪತ್ರದ ಆಡಿಟ್ ಇಲ್ಲ. ಅದಕ್ಕೆ ಸಂಘವು ಕಲಂ 11, 12, 13 ಉಲ್ಲಂಘಿಸಿರುವುದರಿಂದ ಸದರಿ ಸಂಘವು ಪ್ರಸ್ತುತ ಚಾಲ್ತಿಯಲ್ಲಿಲ್ಲ. ಈ ಸಂಘದವರ ಆರೋಪ ಯಾರ್ಯಾರ ಮೇಲೆ ಮಾಡಿದ್ದಾರೆ ಅಂದರೆ, ಎಷ್ಟು ಮಂದಿ ನಾವು ಅಬಕಾರಿ ಮಂತ್ರಿಗಳಾಗಿದ್ದಾರೆ ಅವರೆಲ್ಲರ ಮೇಲೆ ಮಾಡಿದ್ದಾರೆ, ನನ್ನ ಮೇಲೇನು ಮಾಡಿ. ಎಲ್ಲಿ ಅಂದರೆ ನೀವು ಏನಿಗೆ ಹೇಳಿದ್ರಲ್ಲ ಇಷ್ಟು ದೊಡ್ಡದಾಗಿ ಎಲ್ಲರ ಮುಂದೆ ಮಾತಾಡಿ. ಹಾಗಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಧಿಕಾರ ಸಿಕ್ಕಾಗ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋದು ಅಥವಾ ಹತ್ತಿಕ್ಕುದು ಅಥವಾ ತೆಗೆದು ಹಾಕುವುದು ಏನಾದರೂ ಒಂದು ಮಾಡಬೇಕಲ್ಲ. ಇಲ್ಲಿವರೆಗೆ ಇವ್ರೇನು ಮಾಡಲೇನೇ ಇಲ್ಲ. ಆದರೆ ನಾನು ಅಧಿಕಾರಕ್ಕೆ ಬಂದ ನಂತರ ಅಧ್ಯಕ್ಷರೇ, ಅಬಕಾರಿ ಇಲಾಖೆಯಲ್ಲಿ ವರ್ಗಾವಣೆಯಲ್ಲಿ ದಂಧೆ ನಡೀತಾ ಇದೆ, ಹಣ ಲೂಟಿ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇನು ತಂದೆ, ಸರಳೀಕರಣ ಮಾಡಿ ಕೌನ್ಸಿಲಿಂಗ್ ತಂದೆ. ನೋಡಿ ಎಲ್ಲಿ ದಂಧೆ ನಡೀತಾ ಇದೆ, ವರ್ಗಾವಣೆ ಕೌನ್ಸಿಲಿಂಗ್ ಯಾರ ತಲೆ ಹೋಗಂಗಿಲ್ಲ. ಅಬಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಗ್ರೂಪ್ ಶ್ರೀ 3793 ಹಾಗೂ ಅಬಕಾರಿ ಇಲಾಖೆಯಲ್ಲಿ 2954 ಇಷ್ಟರಲ್ಲಿ ನಾನು ವರ್ಗಾವಣೆ ಕೌನ್ಸಿಲಿಂಗ್ನಲ್ಲಾಗಿದೆ. ಇನ್ನು ಗ್ರೂಪ್ A-B ಅಧಿಕಾರಿಗಳನ್ನ, ಈ A-B-C ಯಾವುದೇ ಅಧಿಕಾರಿ ಮೇಲೆ ಲೋಕಾಯುಕ್ತ, ಇಲಾಖೆ ವಿಚಾರಣೆ, ದಂಡನಾವಧಿ ಇರ್ತಕ್ಕಂಥ ಯಾರ ಇದ್ರೆ ಎಕ್ಸಿಕ್ಯೂಟಿವ್ ಕೊಡಂಗಿಲ್ಲ. ಇದು ಯಾವೂ ಇರಲಿಲ್ಲ ಅಧ್ಯಕ್ಷ, ಮೊದಲು ಯಾವೂ ಇರಲಿಲ್ಲ. ಇದನ್ನು ನಾನು ಜಂಟಿ ಆಯುಕ್ತರು, ಉಪಾಯುಕ್ತರು, ಅಧೀಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಹಾಕುವುದ್ರ ಜೊತೆಗೆ ಇವ್ರು ಯಾರು ಸ್ವಂತ ಜಿಲ್ಲೆಯಲ್ಲಿನೂ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ. ಅದಕ್ಕೂ ಈ ಸಲ ನಾನು ಅವಕಾಶ ಕೊಟ್ಟಿಲ್ಲ. ಅಮಾನತ್ ಆದ್ರಂದ್ರೆ ಪುನರ್ ಸೇವೆಗೆ ಮತ್ತೆ ಎಕ್ಸಿಕ್ಯೂಟಿವ್ ಕೊಡಲ್ಲ. ಇದು ಅಷ್ಟೇ ಅಲ್ಲ, ಈ ಬೆಂಗಳೂರಿನಲ್ಲಿ ಇದಾರಲ್ಲ 5 ವರ್ಷ ಯಾರಾದರೂ ಕಂಟಿನ್ಯೂ ಇಲ್ಲಿದ್ರೆ ಅವ್ರು ಇಲ್ಲಿ ನೆಕ್ಸ್ಟ್ ಇಲ್ಲಿ ಇರಂಗಿಲ್ಲ. ಕಿತ್ತಾಕಿದ್ವಿ. ಎಷ್ಟೋ ವರ್ಷಗಳಿಂದ ಇದ್ದಾರೆ, 20 ವರ್ಷ 30 ವರ್ಷ ಅವರೇ ಬಿಟ್ಕೊಂಡು ಕುತ್ಕೊಂಡಿದ್ರು. ಇವನ್ನೆಲ್ಲರನ್ನೂ ನಾವು ತೆಗೆದು ಹಾಕೋದ್ರ ಜೊತೆಗೆ 2 ಅವಧಿ ಏನಾದರೂ ಕಂಟಿನ್ಯೂ ಇದ್ರಂದ್ರೆ ಅವ್ರು ಮತ್ತೆ ನಾನು ಎಕ್ಸಿಕ್ಯೂಟಿವ್.
ಈ ವರ್ಗಾವಣೆ ದಂಧೆಯಲ್ಲಿ ಏನು ಸಾಧ್ಯ ಇದೆ? ಯಾವ ಮಂತ್ರಿ ಜೊತೆ ಹೋಗ್ತಾರೆ ಇವರು ವರ್ಗಾವಣೆಗೆ? ವರ್ಗಾವಣೆಯಲ್ಲಿ ಯಾವ ದಂಧೆ ನಡೀತಾ ಇದೆ? ನವೀಕರಣ ಅಧ್ಯಕ್ಷರೇ, ನವೀಕರಣ ಇದೆಲ್ಲರೂ ಮಂತ್ರಿಗಳ ಮೇಲೆ ಬಂದಿದೆ. ಅದು ನವೀಕರಣ 48 ಗಂಟೆಗಳಲ್ಲಿ 14,101 48 ಗಂಟೆಯಲ್ಲಿ ಆನ್ಲೈನ್ ಸಣ್ಣದು ನವೀಕರಣ ಮಾಡಿದೆ. ಸಣ್ಣದು ನವೀಕರಣದಲ್ಲಿ ಎಲ್ಲ ಮಂತ್ರಿಗಳ ಮೇಲೆ ಬಂದಿದೆ. ಸಣ್ಣದು ನವೀಕರಣದಲ್ಲಿ ಲಂಚ ನಾನಷ್ಟಕ್ಕೆ ಬಿಡಲಿಲ್ಲ ಅಧ್ಯಕ್ಷ. ಇದು ಪ್ರತಿ ವರ್ಷ ಆದರೆ ಅಂಗಡಿಗಾರರಿಗೆ ತೊಂದರೆ ಆಗ್ತಿದೆ ಅಂತೇಳಿ ನವೀಕರಣ 5 ವರ್ಷಕ್ಕೊಮ್ಮೆ, ಪ್ರತಿ ವರ್ಷ ಅಲ್ಲ 5 ವರ್ಷಕ್ಕೊಮ್ಮೆ ನವೀಕರಣ. ಇದು ಬದಲಾವಣೆ ಅಲ್ಲ. ಸಣ್ಣದು ಮಂಜೂರಾತಿ ಈ 7 CL7 ಕೊಡ್ತಿದ್ವಲ್ಲ ಅವರು ಅಧ್ಯಕ್ಷರೇ, 16 ಲಾಗಿನ್ಗಳಿಗೆ ಹೋಗ್ಬೇಕದು. ನೀವೆಲ್ಲರೂ ಇದ್ದಾಗ ಇಲ್ಲಿವರೆಗೆ 16 ಲಾಗಿನ್ಗಳಿಗೆ ಹೋಗಿ ಬರ್ಬೇಕು. ಅಲ್ಲಿ ದಿನಂಪ್ರತಿ ಒಬ್ಬೊಬ್ರು ಡಿಲೇ ಮಾಡ್ತಕ್ಕಂಥದ್ದು. ಅದನ್ನೆಲ್ಲ ತೆಗೆದು ಬರೀ 7 ಲಾಗಿನ್ಗಳನ್ನಿಟ್ಟೆ. ಎಷ್ಟು? 7 ಲಾಗಿನ್ಗಳು. ಅವ್ರು ಯಾರ್ಯಾರಂದ್ರೆ 16ರಲ್ಲಿ ಅಬಕಾರಿ ನಿರೀಕ್ಷಕರು, ಉಪಾಧೀಕ್ಷಕರು, ಉಪ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಅಬಕಾರಿ ಆಯುಕ್ತರು, ವಿಷಯ ನಿರ್ವಾಹಕರು, ಕಚೇರಿ ಅಧೀಕ್ಷಕರು, ಅಬಕಾರಿ ಉಪಾಧೀಕ್ಷಕರು, ಉಪಕಾರಿ ಅಧೀಕ್ಷಕರು, ಉಪಕಾರಿ ಉಪ ಆಯುಕ್ತರು, ಹೀಗೆ 16 ಜನ. ನಾನು ಇದನ್ನು ಸರಳೀಕರಣ ಮಾಡಿದ್ದು ಅದಕ್ಕಾಗಿ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ಅಧಿಕಾರಿ ಲೆವೆಲ್ದಲ್ಲಿ ಇರುತ್ತೆ, ನಾನೆಲ್ಲ ಹೇಳಲಿ. ಇನ್ನು ಯಾರು ಇವ್ರ ಅಧಿಕಾರದೊಳಗೂ ಇನ್ನೊಬ್ಬರ ಅಧಿಕಾರದಾಗ ಏನು ನಮ್ಮಲ್ಲಿ ಲಂಚಾವತಾರ ಅಧಿಕಾರಿಗಳು ಮಾಡಿಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಬದಲಾವಣೆ ತರಬೇಕಲ್ಲ. ಆನ್ಲೈನ್ ಸೇವೆಗಳು 41 ಆನ್ಲೈನ್ ಸೇವೆಗಳನ್ನು ಮಾಡಿದೆ. ಈ ಹರಾಜು ಯಾವ ಸನ್ನದ್ಗಳು ನವೀಕರಣ ಆಗಿಲ್ಲ ಅವುಗಳನ್ನ ಈ ಹರಾಜು ಮುಖಾಂತರ ನಾವು ನವೀಕರಣ ಮಾಡಬೇಕು. ಎದಕ್ಕೆ ಮಾಡಬೇಕು? ಅಲ್ಲಿ ಹಿಂದುಳಿದ ಜಾತಿ A, B, C ಇವ್ರಿಗೆ ಅವಕಾಶ ಸಿಗಬೇಕಲ್ಲ.